ನೋಡಿ ಸರ್, ತರಕಾರಿ ಅಂಗಡಿ ಇಟ್ಟು ಇಲ್ಲೊಂದು ಪೆಟ್ಟಿಗೆ ಅಂಗಡಿ ಬೇರೆ ಇದೆ ನೋಡಿ ಸರ್. ಇಲ್ಲಿ ತೆಗೆಯೋದು ಓಪನ್ ಮಾಡಿ. ಪೆಟ್ಟಿಗೆ ಅಂಗಡಿ ಯಾರ್ದಪ್ಪ ಅಣ್ಣ ಜರ? ಇದು ಕ್ಲೋಸ್ ಮಾಡೋ, ಇದು ಕ್ಲೋಸ್ ಮಾಡಿ ತೆಗಿಯೋ. ಇದು ಪೆಟ್ಟಿಗೆ ಅಂಗಡಿ ಓಪನ್ ಮಾಡಿ. ಏನಪ್ಪ ಇದು? ನೋಡಿ ಇವರೇ ಅಡ್ಡ ಇಟ್ಕೊಂಡಿರೋದು. ತೆಗಿ, ಕಾಪಾಡಿದಲ್ಲ, ಹಾವುಗಳು ಬೇರೆ ಇದಾವೆ. ಪುಟ್ಟ ನಿಮ್ದು ಯಾವ್ದವ? ನಿಮ್ದು ಯಾವ್ದು ಅಂಗಡಿ? ಸುಮ್ಮನೆ ನಿಂತಿರೋದ? ತರಕಾರಿ ಸಿಗಲ್ಲ, ಹೋಗಿ ಹಾಕ್ಸ್ತಿದ್ವಿ. ಅಪ್ಪ ಬಿಚ್ಚು ತೆಗಿಯಕೋಬಿಡಂಗೆ. ಅಮ್ಮ ಪುಲಮಚ್ಚೆ ಹಿಂದಕ್ಕೆ ಹಾಕ್ಲಮ್ಮ ತಾಯಿ. ಆಯ್ತು, ಒಳಗಡೆ ಮಂಚ ಎಲ್ಲ ಇದಾವಲ್ಲ, ದಿವಾನ್ ಕಟ್ಟು ಅವೆಲ್ಲ ತೆಗೀರಿ. ಆ ದಿವಾನ್ ಕಟ್ಟು ಎಲ್ಲ ತೆಗೀರಿ. 2 ದಿವಾನ್ ಕಟ್ಟು ಎಲ್ಲ ಇದಾವಲ್ಲ ತೆಗೀರಿ. ಅವು ಮನೆನೇ ಮಾಡ್ಕೊಂಡಿದ್ದೀರ. ಅಪ್ಪ ಎಷ್ಟೈತಿ ನಿಮ್ಗೆ ಹೇಳೋದು ಹಿಂದಕ್ಕೆ ಹೋಗಿ ಅಂತ? ಹಿಂದ್ಗಡೆ ಜಾಗ ಇಲ್ವಲ್ಲಿ? ನೋಡಲಿ ಎಷ್ಟು ಜಾಗ ಇದೆ, ತೆಗೀರಿ. ಎಲ್ಲ ಫುಲ್ ಹಿಂದಕ್ಕೆ ಹಾಕಡ್ರಣ ಎಲ್ಲ. ಅದೇ ಬೆಂಗಳೂರು ಥರ ಸಿಸ್ಟಮ್ ಮಾಡ್ಬೇಕು ನಿಮಗೆ. ತೆಗೀರೋಣ. ಹಾಕು. ಹಾಸನ ಜಿಲ್ಲೆ ಮತ್ತು ಹಾಸನ ಸಿಟಿ ಟೌನ್ ಲಿಮಿಟ್ಸಲ್ಲಿರೋ ಈ ಫುಟ್ಪಾತ್ ತೆರವನ್ನು ನಗರಸಭೆ ಹಾಗೂ ಜಿಲ್ಲಾಡಳಿತ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಅನಿವಾರ್ಯವಾಗಿತ್ತು, ಮಾಡಲೇಬೇಕಾದಂಥ. ವ್ಯಾಪಾರಸ್ಥರಿಗಂತೂ ತೊಂದರೆ ಅಂತೂ ಗ್ಯಾರಂಟಿ ಅದು ಇಲ್ಲ. ಆದರೆ ಅವರಿಗೆ ಒಂದು ಸ್ಥಳ ನಿಗದಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಫುಟ್ಪಾತ್ ತೆರವು ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಆದರೆ ಸಾರ್ವಜನಿಕರು ಅದೇ ರೀತಿ ಅವರು ವಾಹನಗಳನ್ನು ನಿಲ್ಲಿಸ್ಕೊಳ್ಳೋದಾಗಲಿ ಅಥವಾ ಓಡಾಡೋದಾಗಲಿ, ಕಾರ್ನರ್ಗಳಲ್ಲಿ ಪಾರ್ಕಿಂಗ್ ಮಾಡೋದಾಗಲಿ, ಆಟೋದವರಾಗಲಿ ಎಲ್ಲರೂ ಸ್ಪಂದಿಸಿ ಇದನ್ನು ಅನುಕೂಲಕ್ಕೆ ತಕ್ಕಂತೆ ಕರೆಕ್ಟಾಗಿ ಯೂಸ್ ಮಾಡೋದ್ರಂತೂ ಭಾರಿ ಚೆನ್ನಾಗಿರುತ್ತೆ ಸಿಟಿ. ಅದರದಲ್ಲದೆ ಈಗ ತೆಗಿತಾರೋ ತರಕಾರಿ ಅಂಗಡಿಗಳಾಗಲಿ ಅಥವಾ ಬೇರೆ ಒಂದೊಂದು ಇದರಲ್ಲಾಗಲಿ ಹಾವು ಮತ್ತು ಬೇರೆ ಪ್ರಾಣಿಗಳೆಲ್ಲ ಸಿಗಾಕೊಂಡು ಅಲ್ಲಿ ಎಷ್ಟೋ ಜನಕ್ಕೆ ಮೈಮೇಲೆ ಬಿತ್ತು ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ಯಾರು ಸಾಯಬೇಕಾಗಿದ್ದ ಒಂದು ಅನಾಹುತಗಳು ತಪ್ಪಿದೆ ಅಂತ ಅನಿಸ್ಕೋಬೋದು. ಇದೇ ರೀತಿ ಚೆನ್ನಾಗಿ ಎಲ್ಲರೂ, ಅದರಲ್ಲಿ ಕಾರ್ಪೊರೇಷನ್ ವರ್ಕರ್ಸ್ ಯಾರಿದ್ದಾರೆ ಅವರು ನಿಗದಿಪಡಿಸಿದಂಥ ಸಮಯಕ್ಕೆ ಬಂದು ಎಲ್ಲದನ್ನು ತೆರವುಗೊಳಿಸ್ತಾ ಇದ್ದಾರೆ. ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು. ಅಂಗಡಿ ಮಾಲೀಕರು ಯಾರಿದ್ದಾರೆ ಅವರೆಲ್ಲ ಸಹಕಾರ ಕೊಡಬೇಕು. ಅದ್ರ ಜೊತೆ ಫುಟ್ಪಾತಲ್ಲಿ ಬೋರ್ಡ್ಗಳನ್ನ ಇಡೋದು ಇದಂತೂ ಭಾರಿ ಅಪರಾಧ. ಮೇಯ್ನು ಅಂಗಡಿ ಬೋರ್ಡ್ ಹಾಕಿರ್ತಾರೆ, ಫುಟ್ಪಾತಲ್ಲಿ ದೊಡ್ಡ ಬೋರ್ಡ್ಗಳನ್ನ ಹಾಕ್ಬಿಡ್ತಾರೆ. ಅದನ್ನು ಸಹ ನಗರಸಭೆ ಕೃಷ್ಣಮೂರ್ತಿ ಅವರು ಕಮಿಷನರು ಇದಕ್ಕೂ ಸಹ ಸ್ವಲ್ಪ ಮನಸ್ಸು ಕೊಟ್ಟು ಅದನ್ನು ತೆರವು ಮಾಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತೆಗಿಯಕ್ಕೆ ಹೋಯ್ತಾರೆ ಬಿಲ್ಡಿಂಗ್ ಅಲ್ಲ, ನಿಧಾನ ತೆಗಿ ಹಾಕತ್ಮ ನೋಡಿ ಸ ಇವು ಬಿಡ್ರೆ ಹಿಂಗ್ರ ಜಡಸ ಮಾಡ್ಬೇಕಾರೆ ಅವೆಲ್ಲ ಇಟ್ಕೋಬಾರ್ದು. ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮೀರಿಸ್ತಾ ಇದ್ದೀರ ನೀವು. ಬಂದಾಗ ಹಿಂದಕ್ಕೆ ಹಾಕ್ಸೋದು, ಮತ್ತೆ ಬಂದು ಮುಂದಕ್ಕೆ ಹಾಕೊಳ್ಳೋದು. ನೋಡಿ ನಿನ್ನ ಮೇಲೆ ಕಣ್ಣು ಹಿಂದಕ್ಕೆ ಹಾಕ್ಬಿಟ್ಟಿರ್ತೀನಿ. ಅಪ್ಪ ಅಣ್ಣಾಚಾರ ಹಿಂದಕ್ಕೆ ಹಾಕು. ಇನ್ನೇ ಬೆಳಗ್ಗೆ ಹೋಗಿ ಮೇಡಮ್, ಏನೂ ಇಲ್ಲ ಹೋಗಿ, ಅವ್ರು ಇದು ಮಾಡ್ತಾರೆ, ಹೋಗಿ ತೆಗಿಸ್ತಾ ಇದ್ವಿ, ಹೋಗಿ ಮೇಡಮ್ ಹಿಂದಕ್ಕೆ ಹಾಕ್ಸ್ತಾ ಇದ್ವಿ. ಹಿಂದೆ ಅಷ್ಟೊಂದು ಜಾಗ ಇತ್ತಲ್ಲಪ್ಪ, ರೆಡಿ ಮಾಡಿ ಹಾಕ್ಸ್ಕೊಳಕ್ಕಲ್ಲ ನಿಮಗೆ. ಹೋಗಿ ಕಲ್ಲು ಹಾಕ್ಸ್ಕೊಂಬತ್ತೆ ಅವೆಲ್ಲ ಮಾಡಿಬಿಡಿ, ರೋಡೆಲ್ಲ ಇಟ್ಕೊಂಡು ಮಾಡಿ. ಇಲ್ಲ ಅಂದರೆ
ಅಣ್ಣ ಫುಲ್ ತೆಗೀರಿ ಇದು. ಇಲ್ಲಿ ಟ್ರೈನಿಂಗ್ ಆಫೀಸೇ ಮುಚ್ಚೋಯ್ದೆ. ಎಲ್ಲ ಹಿಂದಕ್ಕೆ ಹಾಕಳಿ ಎಲ್ಲ. ಡಬ್ಬಗಳೆಲ್ಲ ಇಟ್ಕೊಂಡು ಪೆಟ್ಟಿಗೆಗಳು ಎಷ್ಟು 3 ಪೆಟ್ಟಿಗೆಗಳು ಇಟ್ಕೊಂಡಿದ್ರ. ಇದು ರಾಜಕಾಲುವೆನೂ ಚರಂಡಿನೂ ಹೋಗಿದೆ. ಸಾಹೇಬರು ಕರ್ಕೊಂಡು ನೋಡಿ ಸರ್, ಡೈರಿಯಲ್ಲಿ ತರಕಾರಿ ಅಂಗಡಿ ಇಟ್ಕೊಂಡಿರೋದು. ಮೇಡಮ್ ತೆಗಿಬೇಕು ಮೇಡಮ್ರೆ. ಅವ ತಾಯಿ ಫುಲಮಜ್ಜ ಅದು ದಿವಾನ್ ಕಾಟು ಮಂಚ ಎಲ್ಲ ತೆಗಿಯೋಗವ. ಕಾಲೇಜ್ ಪಕ್ಕದಲ್ಲಿ ಹಂಗೆಲ್ಲ ಇಟ್ಕೋಬಾರ್ದು. ಹೋಗವ ತಾಯಿ, ಕ್ಲೀನ್ ಮಾಡ್ಕೊಳ್ದವ ಪರವಾಗಿಲ್ಲ, ನಾವು ಕ್ಲೀನ್ ಮಾಡ್ಕೊತೀವಿ. ದಿವಾನ್ ಕಾಟು ಮಂಚ ಎಲ್ಲ ಇದೆಯಲ್ಲ ಮೊದಲು ತೆಗಿಯೋಗ ತೆಗಿಯಕ್ಕೆ ಹೋಯ್ತಾರೆ. ಬಿಲ್ಡಿಂಗ್ ಅಲ್ಲ ನಿಧಾನಕ್ಕೆ ತೆಗಿ ಹಾಕದ್ಮ ನೋಡಿ ಸ ಇವು ಬಿಡ್ರೆ ಹಿಂಗೆ ಕೆಲಸ ಮಾಡ್ಬೇಕಾರೆ ಅವೆಲ್ಲ ಇಟ್ಕೋಬಾರ್ದು. ಈ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮೀರಿಸ್ತಾ ಇದ್ದೀರ ನೀವು. ಬಂದಾಗ ಇಲ್ಲಿ ಹಿಂದಕ್ಕೆ ಹಾಕ್ಸೋದು, ಮತ್ತೆ ಬಂದ ಮುಂದಕ್ಕೆ ಹಾಕೊಳ್ಳೋದು. ನೋಡಿ ನಿನ್ನ ಮೇಲೆ ಕಣ್ಣು ಹಿಂದಕ್ಕೆ ಹಾಕ್ಬಿಡಿ ಹೇಳ್ತೀನಿ. ಅಪ್ಪ ಅಣ್ಣಾಚಾರ ಹಿಂದಕ್ಕೆ ಹಾಕು. ಇನ್ನೇ ಬೆಳಗ್ಗೆ ಹೋಗಿ ಮೇಡಮ್, ಏನೂ ಇಲ್ಲ ಹೋಗಿ. ಅವ್ರು ಇದು ಮಾಡ್ತಾರೆ, ಹೋಗಿ ತೆಗಿಸ್ತಾ ಇದ್ವಿ. ಹೋಗಿ ಮೇಡಮ್, ಹಿಂದಕ್ಕೆ ಹಾಕ್ಸ್ತಾ ಇದ್ವಿ. ಹಿಂದೆ ಅಷ್ಟೊಂದು ಜಾಗ ಇತ್ತಲ್ಲಪ್ಪ, ರೆಡಿ ಮಾಡಿ ಹಾಕ್ಸ್ಕೊಳಕ್ಕಲ್ಲ ನಿಮಗೆ. ಹೋಗಿ ಕಲ್ಲು ಹಾಕ್ಸ್ಕೊಂಡು ಮತ್ತೆ ಅವೆಲ್ಲ ಮಾಡಿಬಿಡಿ. ರೋಡೆಲ್ಲ ಇಟ್ಕೊಂಡು ಮಾಡಿ.